ಈ ಒಂದು ವಿಡಿಯೋದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟ ಪ್ರಮುಖ 50 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ರಾಮಾಯಣವನ್ನು ರಚಿಸಿದವರು ಯಾರು? ರಾಮಾಯಣವನ್ನು ರಚಿಸಿದವರು ವಾಲ್ಮೀಕಿ. ಸರಿಯಾದ ಉತ್ತರ ಬಿ ವಾಲ್ಮೀಕಿ. ಪ್ರಶ್ನೆ ನಂಬರ್ 2, ರಾಮಾಯಣದಲ್ಲಿ ಒಟ್ಟು ಎಷ್ಟು ಖಾಂಡಗಳಿವೆ? ರಾಮಾಯಣದಲ್ಲಿ ಒಟ್ಟು 7 ಖಾಂಡಗಳಿವೆ. ಸರಿಯಾದ ಉತ್ತರ ಸಿ 7 ಖಾಂಡಗಳು. ಪ್ರಶ್ನೆ ನಂಬರ್ 3, ರಾಮಾಯಣದ ಮೊದಲ ಕಾಂಡ ಯಾವುದು? ರಾಮಾಯಣದ ಮೊದಲ ಕಾಂಡ ಬಾಲಕಾಂಡ. ಸರಿಯಾದ ಉತ್ತರ ಬಿ ಬಾಲಕಾಂಡ. ಪ್ರಶ್ನೆ ನಂಬರ್ 4, ಶ್ರೀರಾಮನ ತಂದೆ ಯಾರು? ಶ್ರೀರಾಮನ ತಂದೆ ದಶರಥ. ಸರಿಯಾದ ಉತ್ತರ ಬಿ ದಶರಥ. ಪ್ರಶ್ನೆ ನಂಬರ್ 5, ಶ್ರೀರಾಮನ ತಾಯಿ ಯಾರು? ಶ್ರೀರಾಮನ ತಾಯಿ ಕೌಶಲ್ಯ. ಸರಿಯಾದ ಉತ್ತರ ಸಿ ಕೌಶಲ್ಯ. ಪ್ರಶ್ನೆ ನಂಬರ್ 6, ಲಕ್ಷ್ಮಣನ ತಾಯಿ ಯಾರು? ಲಕ್ಷ್ಮಣನ ತಾಯಿ ಸುಮಿತ್ರೆ. ಸರಿಯಾದ ಉತ್ತರ ಬಿ ಸುಮಿತ್ರೆ. ಪ್ರಶ್ನೆ ನಂಬರ್ 7, ಸೀತೆಯ ತಂದೆ ಯಾರು? ಸೀತೆಯ ತಂದೆ ಜನಕ. ಸರಿಯಾದ ಉತ್ತರ ಸಿ ಜನಕ. ಪ್ರಶ್ನೆ ನಂಬರ್ 8, ಸೀತೆಯನ್ನು ಯಾರು ಅಪಹರಿಸಿದರು? ಸೀತೆಯನ್ನು ರಾವಣ ಅಪಹರಿಸಿದನು. ಸರಿಯಾದ ಉತ್ತರ ಸಿ ರಾವಣ. ಪ್ರಶ್ನೆ ನಂಬರ್ 9, ರಾವಣನ ಸಹೋದರ ಯಾರು? ರಾವಣನ ಸಹೋದರ ವಿಭೀಷಣ. ಸರಿಯಾದ ಉತ್ತರ ಬಿ ವಿಭೀಷಣ. ಪ್ರಶ್ನೆ ನಂಬರ್ 10, ಹನುಮಾನ್ ಯಾರ ಭಕ್ತ? ಹನುಮಾನ್ ರಾಮನ ಭಕ್ತ. ಸರಿಯಾದ ಉತ್ತರ ಸಿ ಶ್ರೀರಾಮನ ಭಕ್ತ. ಪ್ರಶ್ನೆ ನಂಬರ್ 11, ರಾಮ ಸೀತೆಯ ವಿವಾಹ ನಡೆದ ಸ್ಥಳ? ರಾಮ ಸೀತೆಯ ವಿವಾಹ ನಡೆದ ಸ್ಥಳ ಮಿಥಿಲೆ. ಸರಿಯಾದ ಉತ್ತರ ಸಿ ಮಿಥಿಲೆ. ಪ್ರಶ್ನೆ ನಂಬರ್ 12, ರಾಮನ ವನವಾಸ ಅವಧಿ ಎಷ್ಟು ವರ್ಷ? ರಾಮನ ವನವಾಸ ಅವಧಿ 14 ವರ್ಷ. ಸರಿಯಾದ ಉತ್ತರ ಸಿ 14 ವರ್ಷ. ಪ್ರಶ್ನೆ ನಂಬರ್ 13, ರಾಮಾಯಣದಲ್ಲಿ ವನವಾಸಕ್ಕೆ ಕಾರಣ ಯಾರು? ರಾಮಾಯಣದಲ್ಲಿ ವನವಾಸಕ್ಕೆ ಕಾರಣ ಕೈಕೇಯಿ. ಸರಿಯಾದ ಉತ್ತರ ಬಿ ಕೈಕೇಯಿ. ಪ್ರಶ್ನೆ ನಂಬರ್ 14, ಲಕ್ಷ್ಮಣನ ಪತ್ನಿ ಯಾರು? ಲಕ್ಷ್ಮಣನ ಪತ್ನಿ ಊರ್ಮಿಳೆ. ಸರಿಯಾದ ಉತ್ತರ ಎ ಊರ್ಮಿಳೆ. ಪ್ರಶ್ನೆ ನಂಬರ್ 15, ಭರತನ ತಾಯಿ ಯಾರು? ಭರತನ ತಾಯಿ ಕೈಕೇಯಿ. ಸರಿಯಾದ ಉತ್ತರ ಸಿ ಕೈಕೇಯಿ. ಪ್ರಶ್ನೆ ನಂಬರ್ 16, ರಾಮಾಯಣದ ಅಂತಿಮ ಕಾಂಡ ಯಾವುದು? ರಾಮಾಯಣದ ಅಂತಿಮ ಕಾಂಡ ಉತ್ತರಕಾಂಡ. ಸರಿಯಾದ ಉತ್ತರ ಸಿ ಉತ್ತರಕಾಂಡ. ಪ್ರಶ್ನೆ ನಂಬರ್ 17, ಹನುಮಾನ್ ಲಂಕೆಗೆ ಹೋದ ಕಾಂಡ ಯಾವುದು? ಹನುಮಾನ್ ಲಂಕೆಗೆ ಹೋದ ಕಾಂಡ ಸುಂದರಕಾಂಡ. ಸರಿಯಾದ ಉತ್ತರ ಬಿ ಸುಂದರಕಾಂಡ. ಪ್ರಶ್ನೆ ನಂಬರ್ 18, ಲಂಕೆಯ ರಾಜ ಯಾರು? ಲಂಕೆಯ ರಾಜ ರಾವಣ. ಸರಿಯಾದ ಉತ್ತರ ಬಿ ರಾವಣ. ಪ್ರಶ್ನೆ ನಂಬರ್ 19, ರಾಮನ ಗುರು ಯಾರು? ರಾಮನ ಗುರು ವಿಶ್ವಾಮಿತ್ರ. ಸರಿಯಾದ ಉತ್ತರ ಬಿ ವಿಶ್ವಾಮಿತ್ರ. ಪ್ರಶ್ನೆ ನಂಬರ್ 20, ಶಬರಿ ಯಾರನ್ನು ಆತಿಥ್ಯದಿಂದ ಸೇವಿಸಿದರು? ಶಬರಿ ಯಾರನ್ನು ಆತಿಥ್ಯದಿಂದ ಸೇವಿಸಿದರು? ಸರಿಯಾದ ಉತ್ತರ ಸಿ ರಾಮ. ಸರಿಯಾದ ಉತ್ತರ ಸಿ ರಾಮ. ಪ್ರಶ್ನೆ ನಂಬರ್ 21, ರಾಮಾಯಣದ ಭಾಷೆ ಯಾವುದು? ರಾಮಾಯಣದ ಭಾಷೆ ಸಂಸ್ಕೃತ. ಸರಿಯಾದ ಉತ್ತರ ಸಿ ಸಂಸ್ಕೃತ. ಪ್ರಶ್ನೆ ನಂಬರ್ 22, ರಾಮಾಯಣದಲ್ಲಿ ವಾನರರ ರಾಜ ಯಾರು? ರಾಮಾಯಣದಲ್ಲಿ ವಾನರರ ರಾಜ ಸುಗ್ರೀವ. ಸರಿಯಾದ ಉತ್ತರ ಬಿ ಸುಗ್ರೀವ. ಪ್ರಶ್ನೆ ನಂಬರ್ 23, ಬಲಿಯ ಪತ್ನಿ ಯಾರು? ಬಲಿಯ ಪತ್ನಿ ತಾರಾ. ಸರಿಯಾದ ಉತ್ತರ ಎ ತಾರಾ. ಪ್ರಶ್ನೆ ನಂಬರ್ 24, ಕುಂಭಕರ್ಣ ಯಾರ ಸಹೋದರ? ಕುಂಭಕರ್ಣ ರಾವಣನ ಸಹೋದರ. ಸರಿಯಾದ ಉತ್ತರ ಸಿ ರಾವಣ. ಪ್ರಶ್ನೆ ನಂಬರ್ 25, ಇಂದ್ರಜಿತ್ ಮತ್ತೊಂದು ಹೆಸರು? ಇಂದ್ರಜಿತ್ನ ಮತ್ತೊಂದು ಹೆಸರು ಮೇಘನಾದ. ಸರಿಯಾದ ಉತ್ತರ ಬಿ ಮೇಘನಾದ. ಪ್ರಶ್ನೆ ನಂಬರ್ 26, ರಾಮ ಸೇತುವೆ ಯಾವ ಸಮುದ್ರದ ಮೇಲೆ ನಿರ್ಮಿಸಲಾಯಿತು? ರಾಮ ಸೇತುವೆ ಹಿಂದೂ ಮಹಾಸಾಗರದ ಮೇಲೆ ನಿರ್ಮಿಸಲಾಯಿತು. ಸರಿಯಾದ ಉತ್ತರ ಸಿ ಹಿಂದೂ ಮಹಾಸಾಗರ. ಪ್ರಶ್ನೆ ನಂಬರ್ 27, ರಾಮನ ಅಣ್ಣ ಯಾರು? ರಾಮನ ಅಣ್ಣ ಯಾರೂ ಇಲ್ಲ. ಯಾಕಂದ್ರೆ
ರಾಮನೇ ಹಿರಿಯವನಾಗಿದ್ದನು. ಸರಿಯಾದ ಉತ್ತರ ಡಿ. ರಾಮ ಹಿರಿಯವನು. ಪ್ರಶ್ನೆ ನಂಬರ್ 28. ಶತ್ರುಘ್ನನ ತಾಯಿ ಯಾರು? ಶತ್ರುಘ್ನನ ತಾಯಿ ಸುಮಿತ್ರೆ. ಸರಿಯಾದ ಉತ್ತರ ಬಿ. ಸುಮಿತ್ರೆ. ಪ್ರಶ್ನೆ ನಂಬರ್ 29. ರಾಮಾಯಣದ ಕೇಂದ್ರ ಪಾತ್ರ ಯಾರು? ರಾಮಾಯಣದ ಕೇಂದ್ರ ಪಾತ್ರ ರಾಮ. ಸರಿಯಾದ ಉತ್ತರ ಸಿ. ರಾಮ. ಪ್ರಶ್ನೆ ನಂಬರ್ 30. ರಾಮಾಯಣದಲ್ಲಿ ಧರ್ಮದ ಪ್ರತೀಕ ಯಾರು? ರಾಮಾಯಣದಲ್ಲಿ ಧರ್ಮದ ಪ್ರತೀಕ ರಾಮ. ಸರಿಯಾದ ಉತ್ತರ ಬಿ. ರಾಮ. ಪ್ರಶ್ನೆ ನಂಬರ್ 31. ಸೀತೆಯನ್ನು ಹುಡುಕಲು ಯಾರು ಪ್ರಮುಖ ಪಾತ್ರ ವಹಿಸಿದರು? ಸೀತೆಯನ್ನ ಹುಡುಕಲು ಹನುಮಾನ್ ಪ್ರಮುಖ ಪಾತ್ರವನ್ನ ವಹಿಸಿದರು. ಸರಿಯಾದ ಉತ್ತರ ಬಿ. ಹನುಮಾನ್. ಪ್ರಶ್ನೆ ನಂಬರ್ 32. ಅಯೋಧ್ಯೆ ಯಾವ ನದಿಯ ತೀರದಲ್ಲಿದೆ? ಅಯೋಧ್ಯೆ ಇರುವುದು ಸರಿಯೂ ನದಿಯ ತೀರದಲ್ಲಿ. ಸರಿಯಾದ ಉತ್ತರ ಸಿ. ಸರಯೂ. ಪ್ರಶ್ನೆ ನಂಬರ್ 33. ರಾಮಾಯಣ ಯಾವ ಮಹಾಕಾವ್ಯಕ್ಕೆ ಸೇರಿದೆ? ರಾಮಾಯಣವು ಇತಿಹಾಸಕ್ಕೆ ಸೇರಿದೆ. ಸರಿಯಾದ ಉತ್ತರ ಸಿ. ಇತಿಹಾಸ. ಪ್ರಶ್ನೆ ನಂಬರ್ 34. ಸೀತೆಯ ಸ್ವಯಂವರದಲ್ಲಿ ರಾಮ ಏನು ಮುರಿದರು? ಸೀತೆಯ ಸ್ವಯಂವರದಲ್ಲಿ ರಾಮ ಧನುಷನ್ನು ಮುರಿದನು. ಸರಿಯಾದ ಉತ್ತರ ಸಿ. ಧನಸ್ಸು. ಪ್ರಶ್ನೆ ನಂಬರ್ 35. ರಾಮಾಯಣದಲ್ಲಿ ವಾನರ ಸೇನಾಪತಿ ಯಾರು? ರಾಮಾಯಣದಲ್ಲಿ ವಾನರ ಸೇನಾಪತಿ ಸುಗ್ರೀವ. ಸರಿಯಾದ ಉತ್ತರ ಸಿ. ಸುಗ್ರೀವ. ಪ್ರಶ್ನೆ ನಂಬರ್ 36. ರಾಮಾಯಣದ ಕಥೆಯ ಮೂಲ ದೇಶ? ರಾಮಾಯಣ ಕಥೆಯ ಮೂಲ ದೇಶ ಭಾರತ. ಸರಿಯಾದ ಉತ್ತರ ಎ. ಭಾರತ. ಪ್ರಶ್ನೆ ನಂಬರ್ 37. ರಾವಣನ ಪತ್ನಿ ಯಾರು? ರಾವಣನ ಪತ್ನಿ ಊರ್ಮಿಳೆ. ಸರಿಯಾದ ಉತ್ತರ ಬಿ. ಊರ್ಮಿಳೆ. ಪ್ರಶ್ನೆ ನಂಬರ್ 38. ರಾಮಾಯಣದ ಪ್ರಮುಖ ಸಂದೇಶ ಏನು? ರಾಮಾಯಣದ ಪ್ರಮುಖ ಸಂದೇಶ ಧರ್ಮ. ಸರಿಯಾದ ಉತ್ತರ ಬಿ. ಧರ್ಮ. ಪ್ರಶ್ನೆ ನಂಬರ್ 39. ರಾಮನ ರಾಜ್ಯವನ್ನು ಏನೆಂದು ಕರೆಯುತ್ತಾರೆ? ರಾಮನ ರಾಜ್ಯವನ್ನು ರಾಮರಾಜ್ಯ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಎ. ರಾಮರಾಜ್ಯ. ಪ್ರಶ್ನೆ ನಂಬರ್ 40. ರಾಮಾಯಣದಲ್ಲಿ ಭಕ್ತಿಯ ಪ್ರತೀಕ ಯಾರು? ರಾಮಾಯಣದಲ್ಲಿ ಭಕ್ತಿಯ ಪ್ರತೀಕ ಹನುಮಾನ್. ಸರಿಯಾದ ಉತ್ತರ ಬಿ. ಹನುಮಾನ್. ಪ್ರಶ್ನೆ ನಂಬರ್ 41. ಭರತನು ರಾಮನ ಪಾದುಕೆಯನ್ನು ಎಲ್ಲಿ ಇಟ್ಟನು? ಭರತನು ರಾಮನ ಪಾದುಕೆಯನ್ನು ನಂದಿಗ್ರಾಮದಲ್ಲಿ ಇಟ್ಟನು. ಸರಿಯಾದ ಉತ್ತರ ಬಿ. ನಂದಿಗ್ರಾಮ. ಪ್ರಶ್ನೆ ನಂಬರ್ 42. ರಾಮಾಯಣದ ನಾಯಕನಾದ ರಾಮ ಯಾವ ವಂಶಕ್ಕೆ ಸೇರಿದ್ದನು? ರಾಮಾಯಣದ ನಾಯಕನಾದ ರಾಮನು ಸೂರ್ಯವಂಶಕ್ಕೆ ಸೇರಿದವನು. ಸರಿಯಾದ ಉತ್ತರ ಬಿ. ಸೂರ್ಯವಂಶ. ಪ್ರಶ್ನೆ ನಂಬರ್ 43. ರಾಮಾಯಣದಲ್ಲಿ ಅರಣ್ಯ ಜೀವನ ಆರಂಭವಾದ ಕಾಂಡ? ರಾಮಾಯಣದಲ್ಲಿ ಅರಣ್ಯ ಜೀವನ ಆರಂಭವಾದ ಕಾಂಡ ಅರಣ್ಯಕಾಂಡ. ಸರಿಯಾದ ಉತ್ತರ ಸಿ. ಅರಣ್ಯಕಾಂಡ. ಪ್ರಶ್ನೆ ನಂಬರ್ 44. ರಾಮ ರಾವಣ ಯುದ್ಧ ನಡೆದ ಕಾಂಡ? ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆದಿರ್ತಕ್ಕಂತಹ ಕಾಂಡ ಯುದ್ಧಕಾಂಡ. ಸರಿಯಾದ ಉತ್ತರ ಎ. ಯುದ್ಧಕಾಂಡ. ಪ್ರಶ್ನೆ ನಂಬರ್ 45. ರಾಮನ ಶರಣಾಗತಿ ಸ್ವೀಕರಿಸಿದ ರಾವಣನ ಸಹೋದರ ಯಾರು? ರಾಮನ ಶರಣಾಗತಿಯನ್ನ ಸ್ವೀಕರಿಸಿದ ರಾವಣನ ಸಹೋದರ ವಿಭೀಷಣ. ಸರಿಯಾದ ಉತ್ತರ ಸಿ. ವಿಭೀಷಣ. ಪ್ರಶ್ನೆ ನಂಬರ್ 46. ರಾಮಾಯಣದಲ್ಲಿ ಜ್ಞಾನಕ್ಕೆ ಪ್ರತೀಕ ಯಾರು? ರಾಮಾಯಣದಲ್ಲಿ ಜ್ಞಾನಕ್ಕೆ ಪ್ರತೀಕ ಜಾಂಬವಂತ. ಸರಿಯಾದ ಉತ್ತರ ಎ. ಜಾಂಬವಂತ. ಪ್ರಶ್ನೆ ನಂಬರ್ 47. ರಾಮಾಯಣದ ಪ್ರಸಿದ್ಧ ಮಹಿಳಾ ಪಾತ್ರ ಯಾರು? ರಾಮಾಯಣದ ಪ್ರಸಿದ್ಧ ಮಹಿಳಾ ಪಾತ್ರ ಸೀತೆ. ಸರಿಯಾದ ಉತ್ತರ ಡಿ. ಸೀತೆ. ಪ್ರಶ್ನೆ ನಂಬರ್ 48. ರಾಮಾಯಣದ ಕತೆ ಯಾವ ನಗರದಿಂದ ಆರಂಭವಾಗುತ್ತದೆ? ರಾಮಾಯಣದ ಕತೆ ಆರಂಭವಾಗುವುದು ಅಯೋಧ್ಯೆಯಿಂದ. ಸರಿಯಾದ ಉತ್ತರ ಸಿ. ಅಯೋಧ್ಯೆ. ಪ್ರಶ್ನೆ ನಂಬರ್ 49. ರಾಮಾಯಣದ ಪ್ರಮುಖ ಯುದ್ಧ ಎಲ್ಲಿ ನಡೆಯಿತು? ರಾಮಾಯಣದ ಪ್ರಮುಖ ಯುದ್ಧ ನಡೆದಿದ್ದು ಲಂಕಾದಲ್ಲಿ. ಸರಿಯಾದ ಉತ್ತರ ಸಿ. ಲಂಕಾ. ಪ್ರಶ್ನೆ ನಂಬರ್ 50. ರಾಮಾಯಣವು ಯಾವ ಮೌಲ್ಯವನ್ನು ಸಾರುತ್ತದೆ? ರಾಮಾಯಣವು ಧರ್ಮ ಮತ್ತು ನೀತಿ ಮೌಲ್ಯಗಳನ್ನು ಸಾರುತ್ತದೆ. ಸರಿಯಾದ ಉತ್ತರ ಸಿ. ಧರ್ಮ ಮತ್ತು ನೀತಿಯ ಮೌಲ್ಯಗಳನ್ನು ಸಾರುತ್ತದೆ.
ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ.